ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕಳೆದ 3 ಸಂಚಿಕೆಗಳಲ್ಲಿ ರಾಯರ ಒಳ್ಳೊಳ್ಳೆ ಮಹಿಮೆಗಳನ್ನು ನಾವು ಆಲಿಸಿದ್ವಿ. ಯಾವ ರೀತಿ ಅನುಗ್ರಹವನ್ನು ಪಡಿಬೇಕಾದ್ರೆ ರಾಯರ ಯಾವ ರೀತಿಯ ಶ್ಲೋಕದ ಪಾರಾಯಣ ಬಹಳ ಮುಖ್ಯ ಅನ್ನೋದನ್ನು ತಿಳ್ಕೊಂಡ್ವಿ. ಇಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಪರೂಪದ ರಾಯರ ಮಹಿಮೆ ಜೊತೆಗೆ ಈ ಮಹಿಮೆಯಲ್ಲೇ ಹೇಳಿದ ಪ್ರಕಾರ ನಮಗೂ ರಾಯರ ಅನುಗ್ರಹ ಆಗಬೇಕು ಅಂದರೆ ಯಾವ ಶ್ಲೋಕವನ್ನು ನಾವು ಪಾರಾಯಣ ಮಾಡಬೇಕು, ಆ ಶ್ಲೋಕ ಹಾಗೆ ಅದರ ಅರ್ಥ, ಇಷ್ಟನ್ನು ನೋಡಲಿಕ್ಕಿದ್ದೀವಿ. ಮೊದಲಿಗೆ ರಾಯರ ಮಹಿಮೆಯನ್ನು ತಿಳ್ಕೊಂಡು ಹೋಗೋಣ. ಒಂದು ಕುಟುಂಬ, ಅಣ್ಣ ತಮ್ಮಂದರು ಇದ್ದರು, 4 ಜನ. ಎಲ್ಲರಿಗೂ ಮದುವೆ ಆಗಿದೆ, ವರ್ಷಾನುಗಟ್ಟಲೆ ಕಳೆದಿದೆ, ಸಂತಾನ ಒಬ್ರಿಗೂ ಆಗಿದೆ. ಒಬ್ಬ ವಂಶೋದ್ಧಾರಕ ಮಗ ಆಗಬೇಕು ಅಂತ ಎಲ್ರಿಗೂ ಮನಸ್ಸಿಗಿತ್ತು. ಅದರಲ್ಲಿ ಕೊನೆ ಅಂದರೆ ತಮ್ಮ ಇರ್ತಾನೆ, ಕೊನೆಯವನು. ಅವನಿಗೆ ಸಂತಾನ ಆಯಿತು, ಪುತ್ರ ಸಂತಾನ. ಎಷ್ಟೋ ವರ್ಷಾನುಗಟ್ಟಲೆ ಆಯಿತು. ಅಂತೂ ಅಂದ್ಕೊಂಡ್ರು, ಹಬ್ಬ ಸಾಕು, ಇನ್ನು ಹುಟ್ಟಿದ ಮಗುವನ್ನೇ ನಮ್ಮ ಮಗು ಅಂತ ಅಂದ್ಕೊಳ್ಳೋಣ ಅಂತ ಅಣ್ಣಂದ್ರೆಲ್ಲ ತಾವು ಆ ಮಗುವನ್ನು ಅದೇ ಥರ ತಮ್ಮ ಸ್ವಂತ ಮಗನ ಥರ ಎಲ್ಲ ನೋಡ್ಕೊಳ್ತಾ ಇದ್ರು. ಆದರೆ ಇದು ಜಾಸ್ತಿ ದಿವಸ ಬರಲಿಲ್ಲ. ಹುಟ್ಟಿದ ಮಗು 1-2 ವರ್ಷದಷ್ಟೊತ್ತಿಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಥರ ಅದು ಸಾವನ್ನಪ್ತು. ದುಃಖ, ರೋದನ. ಅಯ್ಯೋ, ಎಷ್ಟೋ ವರ್ಷಗಳಾದ ಮೇಲೆ ಹುಟ್ಟಿದ ಈ ಮಗು ಜೊತೆಗೆ ನಮಗೆ ಇರಲೇ ಇರಲಿಲ್ಲ, ಸಿಗಲೇ ಇಲ್ಲ ನಮಗೆ, 2 ವರ್ಷದಲ್ಲಿ ಮುಕ್ತಾಯ ಆಗೋಯ್ತಲ್ಲ ಅಂತ ಬಹಳ ದುಃಖದಲ್ಲಿದ್ದಾರೆ. ಅಳ್ತಾರೆ. ಈ ಥರ ಎಷ್ಟೋ ತಿಂಗಳುಗಟ್ಟಲೆ ಆಗೋಯ್ತು. ಅಷ್ಟೊತ್ತಿಗೆ ಮನೆಗೆ ಒಬ್ಬರು ಬರ್ತಾರೆ. ಬಂದು ಹೇಳ್ತಾರೆ, ಇದಕ್ಕೆ ಯಾಕೆ ಯೋಚಿಸ್ತೀರಿ? ನಮ್ಮ ರಾಯರಿದ್ದಾಗ ನಿಮ್ಗೆ ಏನು ಯೋಚನೆ? ಸೀದಾ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಸೇವೆ ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ಅವ್ರು ಅಂದಿದ್ದೇ ತಡ 4 ಜನ, ಆಗಿದ್ದ ಮಗು ಒಬ್ಬರಿಗೆ, ಅಣ್ಣಂದೆಲ್ಲ ತಮ್ಮ ಮಗು ಅನ್ನೋ ಭಾವನೆಯಲ್ಲಿದ್ದರು. 4 ಜನ ಹೊರಟರು ದಂಪತಿಗಳು. ಸೀದಾ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದರು. ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಮಾಡಿ ಸೀದಾ ಅರ್ಚಕರ ಬಳಿ ಬಂದು, ಅದು ಸೇವಾ ಚೀಟಿ. ಇದು ಯಾವ ಕಾಲ ಅಂದರೆ 1.5 ರೂಪಾಯಿ ಅಂತೆ ಸೇವಾ ಚೀಟಿ, ಅಂಥ ಕಾಲದಲ್ಲಿ. ಸರಿ, ತಗೊಂಡು ರಾಯರ ದರ್ಶನಕ್ಕೆ ಬಂದರು. ಅರ್ಚಕರಿದ್ದಾರೆ, ಅವ್ರ ಹತ್ರ ಕೇಳ್ತಾರೆ, ಸೇವೆ ಸಂಕಲ್ಪ ಮಾಡಿಸ್ಬೇಕಾಗಿದೆ, ಮಾಡಿಸಿ. ಸರಿ, ನಿಮ್ಮ ಮನೋಭೀಷ್ಟ ಹೇಳಿ, ನಾವು ಸಂಕಲ್ಪ ಮಾಡಿಸ್ತೀವಿ ಅಂತ ಅರ್ಚಕರು ಹೇಳ್ತಾರೆ. ಇವರು ಮನೋಭೀಷ್ಟ ಕೇಳಿ ಕಕ್ಕಾಬಿಕ್ಕಿ ಆಗಿಬಿಡ್ತಾರೆ ಅರ್ಚಕರು. ಏನು ಸಂಕಲ್ಪ ಆಗಿತ್ತು ಇವ್ರದ್ದು ಅಂದರೆ, ಮಗುನ್ ತಾನೇ ಕಳ್ಕೊಂಡಿದ್ದು, ಹಾಗಾದ್ರೆ ಆ ಮಗುನೇ ಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಸಂಕಲ್ಪದಲ್ಲಿ ಏನು ಹೇಳ್ತಾರೆ ಅಂದರೆ, ಮೃತಪುತ್ರಸ್ಯ ಪುನಃ ಅವಾಪ್ತ್ಯರ್ಥಂ ಅಂದರು. ಅಂದರೆ ಸತ್ತಿರೋ ಮಗ ಇದ್ದಾನೆ, ಅವನು ಮತ್ತೆ ಸಿಗಲಿಕ್ಕೋಸ್ಕರ ಈ ರಾಯರ ಸೇವೆ, ಪ್ರದಕ್ಷಿಣೆ ಇತ್ಯಾದಿಗಳನ್ನ ಮಾಡ್ತೀವಿ ಅಂತ. ಅರ್ಚಕರಂತಾರೆ, ಇದೇನು ಹುಚ್ಚಿಟ್ಟಿದೆಯಾ ನಿಮಗೆ? ಏನು ಸಂಕಲ್ಪ ಮಾಡ್ತಾ ಇದ್ರಿ? ಸತ್ ಮೇಲೆ ಮತ್ತೆ ಆ ವ್ಯಕ್ತಿ ಹೇಗೆ ಹುಟ್ಟು ಬರೋದು? ಮುಗೀತು ಆ ಮಗುವಿನ ಕಥೆ, ಯಾಕೆ ಈ ಥರ ಸಂಕಲ್ಪ ಮಾಡ್ತಾ ಇದ್ದೀರಿ ಅಂತ. ಇಲ್ಲ, ನಮಗೆ ರಾಯರು ಕೊಡ್ತಾರೆ, ನಮ್ಗೆ ಹೇಳಿದ್ರೆ ನಾವು ಸೇವೆ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ. ಏನು ಅನ್ಬೇಕು ಅವ್ರಿಗೆ? ಸುಮ್ಮನಾಗ್ಬಿಟ್ರೆ ಅರ್ಚಕರು, ನಾವು ಮಾತಾಡಲ್ಲ ಅಂತ. ಈ ಸಂಕಲ್ಪ ಹೀಗೆ ಮಾಡಬಾರ್ದು, ದೇವ್ರ ನಿಯಮ ಅದು ಅಂತ. ಕೊನೆಗೆ ಹಠಕ್ಕೆ ಬಿದ್ದರು 4 ಜನ ದಂಪತಿಗಳು. ಏನು ಮಾಡ್ಬೇಕು? ಸರಿ ಆಯಿತು, ಸಂಕಲ್ಪ ಅಂತೂ ಮಾಡಿಸ್ತೀನಿ, ರಾಯರು ನೋಡ್ಕೊಳ್ತಾರೆ ನಮಗೇನು ಅಂತ ಸುಮ್ಮನಾಗ್ಬಿಟ್ರು ಅರ್ಚಕರು. ಸಂಕಲ್ಪ ಮಾಡಿಸಿ ಹೇಳಿದ್ರು, ನೋಡಿ, ನೀವು 40 ದಿವಸ ಸೇವೆ ಮಾಡಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ. ಇದೇನು ಮಾಡಬೇಕು? ಏನೋ ಇವ್ರಿಗೆ ಬುದ್ಧಿ ಬರಲಿ ಅಂತ ಅವ್ರು ಹೇಳಿ ಕಳಿಸ್ಬಿಟ್ರು.
ಇವ್ರು ಹಾಗೆ 40 ದಿವಸ ಸೇವೆ ಮಾಡಿದರು. ಆಯಿತು, ಏನೋ ಒಂದು ಸ್ವಪ್ನದಲ್ಲಿ ಸೂಚನೆ ಸಿಗತ್ತಾ? ಸಿಗಲೇ ಇಲ್ಲ. ಅದು ಹೆಂಗೆ ಸಿಗತ್ತೆ? ನಮಗೂ ಅನ್ಸತ್ತೆ. ಅಲ್ಲ, ಸತ್ತಿರೋನು ಮತ್ತೆ ಬದುಕಿಸ್ಕೊಡಿ ಅಂದರೆ ಇದು ಹೇಗೆ ಸಾಧ್ಯ? ಅದು ಸಾಧ್ಯ ಇಲ್ಲದೆ ಇರೋ ಮಾತು, ದೇವರ ಸಂಕಲ್ಪ ಅದು. ಜಾತಸಿಹಿ ಧ್ರುವ ಮೃತ್ಯು, ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಬದುಕಲೇಬೇಕು ನಿಜ, ಮತ್ತೆ ಜನ್ಮ ಪಡಿತಾನೆ, ಆದರೆ ಇದೇ ರೂಪದಲ್ಲಿ ಬರಬೇಕು ಅಂತ ಹೇಗೆ ಸಾಧ್ಯ? ಸರಿ, 40 ದಿವಸ ಆದಮೇಲೆ ಬಿಡಲಿಲ್ಲ ಛಲ, ಇನ್ನೊಂದು 40 ದಿವಸ ಮಾಡೋಣ ಅಂತ ಅರ್ಚಕರ ಹತ್ರ ಕೇಳಿ. ಅರ್ಚಕರಂತಾರೆ, ಏನು ಅನ್ಬೇಕು ನಾನು? ತಲೆ ಕೆಟ್ಟಿದೆ, ಮಾಡಿ ಆಯಿತು. ಸರಿ, ಇನ್ನೊಂದು 40 ದಿವಸ ಮಾಡಿದೆ, ಏನು ಸೂಚನೆ ಇಲ್ಲ. ಅರ್ಥ ಮಾಡ್ಕೊಂಡು ವಾಪಸ್ ಹೋಗ್ಬೇಕು ತಾನೆ ಮಂತ್ರಾಲಯದಿಂದ. ಇದಿಲ್ಲ, ನಾವು ಕೇಳ್ತಾ ಇರೋದು ತಪ್ಪು ಅಂತ ಬೇಡ್ಬೇಕಾದ್ರೆ ಸರಿಯಾಗಿ ಬೇಡ್ಬೇಕು ತಾನೆ. ಇನ್ನೊಂದು 40 ದಿವಸ ಮತ್ತೆ ಸೇವೆ, 3ನೇ ಸರ್ತಿ ಇದು. ದಿಗ್ಭ್ರಮೆ ಆಗೋಯ್ತು ಅರ್ಚಕರಿಗೆ. ನೀವು ಬಂದರೆ, ಅವ್ರಿಗೆ ಬಂದರೆ ಆಗ್ತಾ ಇರಲಿಲ್ಲ ಅರ್ಚಕರಿಗೆ, ಆ ಥರ ಸಿಟ್ಟು ಬರ್ತಾ ಇತ್ತು. ಅಲ್ಲ, ಈ ಥರ ಕೇಳ್ಕೊಡೋದ ಅಂತ. ಕೊನೆಗೆ ನೋಡಿ ಆಶ್ಚರ್ಯ, ಈ 3ನೇ ಸಲ ಯಾವಾಗ 40 ದಿವಸ ಸೇವೆ ಮಾಡಿದ್ರಲ್ಲ, ಆಗ ಯಾವ ಮಗುವನ್ನು ಕಳ್ಕೊಂಡಿದ್ಲಲ್ಲ ತಾಯಿ, ಆ ತಾಯಿಗೆ ಒಂದು ಕನಸು ಬೀಳುತ್ತೆ ಬೆಳಗಿನ ಜಾವ. ಆ ಕನಸಲ್ಲಿ ಏನು ಕಾಣ್ತವಳಿಗೆ ಅಂದರೆ, ರಾಯರು ಯಾವ ಮಗು ಸತ್ತೋಗಿತ್ತು ಅಂತ ಇವ್ರು ಬಂದಿದ್ರಲ್ಲ ಬೇಕು ಅಂತ, ಅದನ್ನು ಆ ಕನಸಿನಲ್ಲಿ ರಾಯರು ತಮ್ಮ ಕೊಂಕುಳಲ್ಲಿ ಇಟ್ಕೊಂಡಿದ್ದಾರಂತೆ. ತಾಯಿಗೆ ಆಶ್ಚರ್ಯವೋ ಆಶ್ಚರ್ಯ, ಕನಸಿನಲ್ಲಿ ಇದೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗು ರಾಯರ ಹತ್ರ ಇದೆ ಅಂತ. ರಾಯರು ಬರ್ತಾರೆ, ಬಂದು ತೊಡೆ ಮೇಲೆ ಇಡ್ತಾರೆ, ಅಂದರೆ ಅವಳಿಗೆ ಕೊಡ್ತಾರೆ. ಆಮೇಲೆ ಹೀಗೆ ಕೈ ತೋರಿಸಿ ಅನುಗ್ರಹ ಆಯಿತು ಅಂತ ಹೇಳಿ ಹೊರಟು ಬಿಡ್ತಾರೆ. ಇಷ್ಟೇ, ಅವಳಿಗೆ ಬಂದಿದ್ದು ಕನಸು ಹೀಗೆ. ಅರ್ಚಕರ ಹತ್ರ ಓಡ್ ಬರ್ತಾಳೆ, ತಮ್ಮವ್ರಿಗೆ ಯಾರಿಗೂ ಹೇಳಲ್ಲ ಅವಳು. ಬೆಳಗಿನ ಜಾವ ಬಿದ್ದ ಕನಸು, 3ನೇ ಸಲ 40 ದಿವಸಗಳ ಸೇವೆಗೆ ಬಂದಿತ್ತು. ಓಡೋಗಿ ಅರ್ಚಕರ ಹತ್ರ ಹೇಳಿದಾಗ ಅರ್ಚಕರಂತಾರೆ, ರಾಯರ ಕನಸಿನಲ್ಲಿ ಬಂದಿದ್ದಾರೆ ಅಂದರೆ ನಿಮಗೆ ಖಂಡಿತ ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡಿ, ಇದು ನೀವು ನಿಮ್ಮ ಪಾಡಿಗೆ ವಾಪಸ್ ಮನೆಗೆ ಹೋಗಿ, ನಿಮ್ಮ ಸೇವೆ ಪೂರ್ತಿ ಆಯಿತು ಅಂತ. ಅವಾಗ ಇವ್ರು ಕೇಳ್ತಾರೆ, ಯಾಕೆ ಕನಸಿನಲ್ಲಿ ಬಂದಿದ್ದಂತೂ ಸತ್ತಿದ್ದಾನೆ, ಹೀಗೆಲ್ಲ ಆಗಿದ್ದು ಸತ್ಯ. ನಮಗೆ ಅನ್ಸತ್ತೆ ಒಂದು, ಅಲ್ಲ, ಈ ಕನಸಿನಲ್ಲಿ ಬಂದಿದ್ದು ನಿಜ, ಮಗುನ ಕೊಟ್ಟಿದ್ದು ನಿಜ, ಸತ್ತಿರೋ ಮಗು ಬದುಕು ಬರೋದ? ಇದು ಹೇಗೆ ಸಾಧ್ಯ? ಇವರೇನು ವಾಪಸ್ ಮನೆಗೆ ಹೋದ ಕೂಡಲೇ ಅಲ್ಲಿ ಮಗು ಇರುತ್ತಾ? ಅದು ಹೇಗೆ ಸಾಧ್ಯ? ಮತ್ತೇನು ತೃಪ್ತಿ? ರಾಯರು ಕನಸಲ್ಲಿ ಬಂದು ಹೇಳಿ ಹೋದ್ರಲ್ಲ ಒಳ್ಳೇದಾಗುತ್ತೆ ಅಂತ, ಮಗು ಕೊಟ್ಟು ಹೋದ್ರಲ್ಲ, ಅಷ್ಟೇ, ಸರಿ ಹೋಯ್ತು ಅಂತ. ಇದು ನಡೆದಿದ್ದು ಎಷ್ಟನೇ ಇಸ್ವಿಲಿ? 1959ನೇ ಇಸ್ವಿಲಿ ನಡೆದ ಘಟನೆ ಇದು. ಇದಾಗ ಆಶ್ಚರ್ಯ ನೋಡಿ, 2 ವರ್ಷ ಆದಮೇಲೆ 3ನೇ ವರ್ಷಕ್ಕೆ, ಅಂದರೆ 1962ನೇ ಇಸ್ವಿಗೆ ಇವರೇ ಎಲ್ಲ ಬರ್ತಾರೆ ಮಂತ್ರಾಲಯ ಕ್ಷೇತ್ರಕ್ಕೆ. ಬಂದಾಗ ಅದೇ ಅರ್ಚಕರು ಸಿಗ್ತಾರೆ. ಆವಾಗ ಯಾರು ಮಗುವನ್ನು ಕಳ್ಕೊಂಡಿದ್ಲಲ್ಲ, ಅಷ್ಟು ಆ ವರ್ಷಗಳಲ್ಲಿ ಅವಳಿಗೆ ಇನ್ನೊಂದು ಮಗು ಆಯಿತು. ಆ ಮಗುವನ್ನು ಕೊಂಕಳಲ್ಲಿ ಹಿಡ್ಕೊಂಡು ಬಂದಿದ್ದಾಳೆ. ಬಂದ ಮೇಲೆ ಅರ್ಚಕರಿಗೆ ತೋರಿಸಿ, ಅರ್ಚಕರೇ ನಾವು ಅವತ್ತು ಬಂದಿದ್ವಿ, ಸೇವೆಯನ್ನು ಮಾಡ್ಕೊಂಡು ಹೋಗಿದ್ವಿ, ಮೃತಪುತ್ರಸ್ಯ ಪುನಃ ಅವಾಪ್ತ್ಯರ್ಥಂ ಅಂತ ಬೇರೆ ಸಂಕಲ್ಪ. ಗೊತ್ತು, ನೀವೇ ತಾನೇ ಅವತ್ತು ಸಂಕಲ್ಪ ಮಾಡಿಸಿರಿ. ಯಾಕೆಂದರೆ ಈ ಥರ ಸಂಕಲ್ಪವನ್ನು ಯಾರು ಮಾಡಿಸಲ್ಲ. ಅವ್ರು ಚೆನ್ನಾಗ ನೆನಪಿದೆ ಅಂದ್ರಂತೆ. ನಿಮ್ಮ ಸೇವೆ ಆಯ್ತಾ, ರಾಯರ ಅನುಗ್ರಹ ಮಾಡಿದ್ರಲ್ಲ ಕೊನೆಗೆ, ನೆನಪಿದೆ ಅಂತ. ಆ ಅನುಗ್ರಹ ಮಾಡಿದ ಫಲನೇ ಅರ್ಚಕರೇ ಈ ಮಗು ಅಂತ ತೋರಿಸ್ತಾರೆ. ಅಲ್ಲ ರೀ, ಮೃತಪುತ್ರಸ್ಯ ಪುನಃ ಅವಾಪ್ತ್ಯರ್ಥ, ಸತ್ತಿರೋ ಮಗು ಮತ್ತೆ ಸಿಗಬೇಕು ನೀವು ಸಂಕಲ್ಪ ಮಾಡಿದ್ರಿ, ಅದೇ ಮಗುರೇನ್ರಿ ಇದು ಅಂತ ಅವರು ಅರ್ಚಕರು ಸಹಜವಾಗಿ ಕೇಳ್ತಾರೆ. ಅದು ತಮಾಷೆ ರೀತಿಯಲ್ಲಿ ಕೇಳ್ತಾರೆ. ಆ ಮಗು ಅಂತ ಅಲ್ವಲ್ಲ ಅಂತ. ಅರ್ಚಕರೇ 1 ನಿಮಿಷ ನೀವು ನೋಡಿ ಅಂತ ಹೇಳಿ, ಆ ಹಿಂದಿನ ಮಗು ಫೋಟೋ ಇತ್ತಲ್ಲ, ತೆಗೆದಿದ್ದ ಫೋಟೋ, ಆ ಚಿಕ್ಕ ವಯಸ್ಸಿನಲ್ಲಿ ಆ ಫೋಟೋ, ಈ ಪಕ್ಕಕ್ಕೆ ಸಾಕ್ಷಾತ್ತಾಗಿ ಮಗು ಇದೆ, ಇದನ್ನು ನೋಡಿ ಅಂದ್ರಂತೆ. ನೋಡೋದಂತೆ, ಇದೇನಿದು ಹೋಲಿಕೆ ಹಾಗೆ ಇದೆಯಲ್ಲ ಅಂತ. ತಲೆ ಮೇಲೆ ಆ ಮಗು, ಹಿಂದಿನ ಮಗು ಗಾಯ ಇತ್ತಂತೆ, ಈ ಮಗುವಿನ ತಲೆ ಮೇಲೆ ಅದೇ ಥರ ಸಣ್ಣ ಗಾಯ ಇದೆ. ಈ ಥರ ಅನೇಕ ಚಿಹ್ನೆಗಳು ಹೇಳಿದ್ರಂತೆ, ಆ ಮಗುಗೆ ಹಾಗಿತ್ತು. ಅರ್ಚಕರು ಕಣ್ಣೀರು ಹಾಕ್ಬಿಟ್ರಂತೆ. ಎಂಥ ಅದ್ಭುತ! ಸತ್ತಿರೋ ಮಗುನ ಹಾಗೆ ಬದುಕಿಸಿ ಹಿಂಗೆ ಕೊಡಲಿಲ್ಲ. ಸತ್ತಿರೋ ಮಗು ಅದಾಯಿತು, ಸಂಸ್ಕಾರ ಎಲ್ಲ ಆಗೋಗಿದೆ, ಆದರೆ ಆ ಜೀವನ ಮರುಕಳಿಸಿ ಹಾಗೆ ಬರೋ ಥರ ಮಾಡಿದ್ದಾರೆ ನೋಡಿ. ಅದೇ ತರಹದ ನೈಜ ಅನುಭವ ಹಾಗೆ ಇದೆ ಮಗು. ಅರ್ಚಕರು ಗಾಬರಿಯಾಗಿ ಅವತ್ತು ಅಂದ್ಕೊಂಡ್ರಂತೆ, ರಾಯರಿಗೆ ಅಸಾಧ್ಯವಾದದ್ದು ಏನಿದೆ,
ಅದು ಒಂದು ರೀತಿ ನಾವು ಯೋಚನೆ ಮಾಡಿದ್ರೆ ಇನ್ನೊಂದು ರೀತಿ ಅದೇ ಫಲವನ್ನು ಕೊಡಿಸಿರ್ತಾರೆ. ಮೃತಪುತ್ರಸ್ಯ ಪುನಃ ಅವಾಪ್ತ್ಯರ್ಥಂ. ನೀವೇನು ಸಂಕಲ್ಪ ಮಾಡಿದ್ದು? ಸತ್ತಿರೋ ಮಗ ಮತ್ತೆ ಸಿಗಬೇಕು. ಸಿಕ್ಕಿದಂತಾನೆ. ಸತ್ತಿರೋ ಮಗುನೇ ಅದೇ ರೂಪದಲ್ಲಿ ಎದ್ದು ಬರಬೇಕು ಅಂತ ಏನು ಸಂಕಲ್ಪ ಇರಲಿಲ್ವಲ್ಲ. ಆ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ರಾಯರು ಎಂಥ ಅನುಗ್ರಹ ಮಾಡಿದ್ದಾರೆ. 100ಕ್ಕೆ 100ರಷ್ಟು ಸತ್ಯ ಅರ್ಚಕರೇ, ರಾಯರು ನಮ್ಮನ್ನು ಕೈ ಬಿಡಲಿಲ್ಲ. ನೀವು ಹೇಳಿದ್ರಿ ಒಳ್ಳೇದಾಗತ್ತೆ ಅಂತ ಹಾಗೆ ಆಯಿತು. ಅರ್ಚಕರು ತುಂಬ ಸಂತೋಷಗೊಳ್ತಾರೆ. ಪ್ರತಿ ವರ್ಷ ನಾವು ಸೇವೆಗೆ ಬರ್ತೀವಿ. ಯಾಕೆಂದರೆ ನಮ್ಮ ಕುಟುಂಬ ವಂಶಾಭಿವೃದ್ಧಿಯನ್ನು ಕಂಡಿದ್ದೇ ರಾಯರ ಅನುಗ್ರಹದಿಂದ. ಈ ಮಗುವಿನಲ್ಲೇ ಎಲ್ಲ ತಮ್ಮ ಮಗು ಅನ್ನುವ ಸಂತೋಷವನ್ನು ನನ್ನ ಅಣ್ಣಂದರು ಅನುಭವಿಸ್ತಾ ಇದ್ದಾರೆ ಅಂತೆಲ್ಲ ಆ ತಮ್ಮ ಹೇಳ್ತಾನೆ. ಸರಿ, ಇಷ್ಟೆಲ್ಲ ಮಾತುಕತೆ ಆಯಿತು. ಹೀಗೆ ಈ ಘಟನೆಯಲ್ಲಿ ನೀವು ಗಮನಿಸಬೇಕಾಗಿದ್ದು, ಕಾರುಣ್ಯ ಅಂದರೆ ಇಂಥ ಪರಿ ಕಾರುಣ್ಯನ ಇದು ಯಾವ ಗುರುಗಳಲ್ಲೂ ನೀವು ಕಾಣೋದಿಲ್ಲ. ಕೇಳಿದಾಗ ರೋಮಾಂಚನ ಆಗುತ್ತೆ ಇಂಥ ಘಟನೆಗಳನ್ನು. ಈ ತರಹದ ನೀವು ಊಹೆಗೂ ನಿಲುಕದ ಒಂದು ರಾಯರ ಅನುಗ್ರಹ ನಿಮಗೆ ಆಗಬೇಕಾ? ಹಾಗಾದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಿ. ಈ ಶ್ಲೋಕವನ್ನು ಪಾರಾಯಣ ಮಾಡಿದರೆ ಖಂಡಿತ ನಮ್ಮ ಊಹೆಗೂ ನಿಲುಕದ ಅನುಗ್ರಹ ಖಂಡಿತ ರಾಯರು ಮಾಡ್ತಾರೆ. ಹಾಗಾದರೆ ಈ ಶ್ಲೋಕ ಯಾವುದು, ಅದರ ಅರ್ಥ ಏನು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಶ್ರೀರಾಘವೇಂದ್ರೋ ಹರಿಪಾದಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ಸಭೂಯಾತ್. ಈ ಶ್ಲೋಕದಲ್ಲಿ ಕೊನೆಗೆ ಒಂದು ಮಾತನ್ನು ಹೇಳಿದೆ, ಇಷ್ಟಪ್ರದೋ ಮೇ ಸತತಂ ಸಭೂಯಾತ್. ಯಾವಾಗಲೂ ರಾಯರು ನಮಗೆ ಇಷ್ಟಪ್ರದರಾಗಲಿ, ನಾವೇನು ಬಯಸ್ತೀವೋ ಅದನ್ನು ಸಿಗುವ ಹಾಗೆ ಮಾಡಲಿ ಅಂತ. ಈ ಹಿಂದಿನ ಘಟನೆಯಲ್ಲಿ ನಾವು ನೋಡಿದ್ವಿ, ಇಷ್ಟಪ್ರದರಾದರು. ಅವ್ರಿಗೇನು ಇಷ್ಟ ಇತ್ತು? ಮೃತಪುತ್ರಸ್ಯ ಪುನಃ ಅವಾಪ್ತ್ಯರ್ಥ, ಸತ್ತಿರೋ ಮಗ ಮತ್ತೆ ಸಿಗಬೇಕು ಅಂತ. ಅದು ಆಯಿತು ನೋಡಿ. ಅಂದರೆ ಅವರ ಶ್ರದ್ಧಾ ಭಕ್ತಿಗೆ ಬಿಟ್ಟಿತ್ತು. ಅದರ ಥರ ರಾಯರ ಅನುಗ್ರಹವನ್ನು ಮಾಡಿದರು. ನಮ್ಗೆ ಇನ್ನೊಂದು ಅನ್ನಿಸ್ಬೋದು, ಅಲ್ಲ ಆ ಘಟನೆಯಲ್ಲಿ ಈಗ ಫೋಟೋ ತೋರಿಸಿದ್ರು, ಯಾವಾಗ 1959ನೇ ಇಸ್ವಿ 62ನೇ ಇಸ್ವಿಲಿ ಆ ಹಿಂದೆ ಮಗು ತೆಗೆದಿದ್ದು ಫೋಟೋ ಏನಿತ್ತು ಅದನ್ನೇ ತೋರಿಸಿದ್ರು. ಈ ಥರ ಎಲ್ಲ ಕ್ಯಾಮ್ರಾಗಳು ಬಂದಿದ್ವ ಹಾಗೆ ಆ ಕಾಲದಲ್ಲಿ ತೆಗೆದಿದ್ರ ಅನ್ನುವ ಸಂಶಯ ನಿಮಗೆ ಬರ್ಬೋದು. ಕೆಲವು ಸಲ ಏನಾಗ್ಬಿಡುತ್ತೆ, ರಾಯರ ಮಹಿಮೆಯನ್ನು ಕೇಳಿದಾಗ ಈ ಥರದ ಒಂದು ಸಣ್ಣ ಪುಟ್ಟ ಸಂಶಯಗಳು ಬರಲಿಕ್ಕೆ ಅವಕಾಶ ಇದೆ. ಆದರೆ 1940ನೇ ಇಸ್ವಿಲೇ ಈ ಕ್ಯಾಮ್ರಾಗಳು ಒಳ್ಳೇದು ಬಂದಿದ್ವು. ಹಾಗಾಗಿ ಯಾರು ಧನವಂತರಾಗಿದ್ರೋ ಸಹಜವಾಗಿ ಅವರು ಈ ಫೋಟೋಗಳನ್ನ ತೆಗೆಸ್ಕೊಳ್ಳೋದೆಲ್ಲ ಇದ್ದೇ ಇತ್ತು. ಹಾಗಾಗಿ ಆ ಥರದ ಸಂಶಯವನ್ನು ಈ ಥರದ ಮಹಿಮೆಗಳಲ್ಲಿ ತಾಳಬಾರ್ದು ಅಂತ ಅದನ್ನೂ ಒಂದು ಜ್ಞಾಪಿಸ್ತಾ, ಇಷ್ಟಪ್ರದೋಮೇ ಸತತಂ ಸಭೂಯಾತ್. ಎಂಥ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಅಂದರೆ ಈ ಶ್ಲೋಕದಿಂದ ನಮಗೆ ಅಪ್ಪಣಾಚಾರ್ಯ ಏನು ತಿಳಿಸ್ತಾ ಇದ್ದಾರೆ, ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಮೇಲೆ ರಾಯರು ಏನು ಬೇಕಾದ್ರೂ ಮಾಡ್ತಾರೆ. ಅಲ್ಲ, ಇಂಥ ಶಕ್ತಿ ರಾಯರಿಗೆ ಹೇಗೆ ಬಂತು ಅಂತ ನೀವು ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಇದೇ ಶ್ಲೋಕ ಉತ್ತರ ಕೊಡ್ತಾ ಇದೆ. ಏನಂತ? ಶ್ರೀರಾಘವೇಂದ್ರೋ ಹರಿಪಾದಕಂಜ ನಿಷೇವಣಾತ್. ಅವರು ಯಾರ ಪಾದ ಕಮಲಗಳನ್ನು ಹಿಡಿದಿದ್ರು? ಹರಿಯ ಪಾದ ಕಮಲಗಳನ್ನು ಹಿಡಿದಿದ್ರು. ದೇವರ ಪಾದ ಹಿಡಿದವ್ರಿಗೆ, ದೇವರ ಅನುಗ್ರಹ ಇದ್ದವ್ರಿಗೆ ಏನು ಬೇಕಾದರೂ ಅಸಾಧ್ಯವಾದದ್ದನ್ನು ಅವ್ರು ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರಹ್ಲಾದರಾಜರು ಸಾಕು, ಅವರನ್ನೂ ಈ ಶ್ಲೋಕದಿಂದ ನಾವು ತಗೊಳ್ಬೇಕು. ಪ್ರಹ್ಲಾದರಾಜರು ಯಾವ ಹರಿಯ ಪಾದ ಹಿಡಿದಿದ್ರು? ನರಹರಿ ನರಸಿಂಹದೇವರ ಪಾದಗಳನ್ನು ಹಿಡಿದಿದ್ರು. ಹಿರಣ್ಯಕಶಿಪುವಿಗೆ ಹೇಳ್ತಾರೆ ಪ್ರಹ್ಲಾದರಾಜರು ಏನಂತ, ಕಾಡಿನಲ್ಲಿರಿ, ದೊಡ್ಡ ದೊಡ್ಡ ಬೆಟ್ಟದಲ್ಲಿ ಸಿಗಾಕೊಂಡಿರಿ, ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿರಿ, ಯಾವುದೇ ಪರಿಸ್ಥಿತಿ ಕಷ್ಟದ್ದು, ಇದೆಲ್ಲ ಕಡೆ ಆ ನರಹರಿ ಕಾಪಾಡ್ತಾನೆ ಅಂತ. ಸಿಟ್ಟು ಬಂದ್ಬಿಡುತ್ತೆ ಹಿರಣ್ಯಕಶಿಪು ಈ ಮಾತನ್ನು ಕೇಳಿ. ಅಂದರೆ ಆ ನರಹರಿಯನ್ನು ಹೇಗೆ ನಂಬಿದ್ರು ಅಂದರೆ, ಹಿರಣ್ಯಕಶಿಪು ಬೆಟ್ಟದ ಮೇಲಿಂದ ಬೀಳಿಸ್ದ, ಹಾವಿನಿಂದ ಕಚ್ಚಿಸಿದ, ಎಷ್ಟೆಷ್ಟು ತೊಂದರೆ. ಆ ಎಲ್ಲ ಸಂದರ್ಭದಲ್ಲಿ ಎಲ್ಲರೂ ಅಂದ್ಕೊಂಡ್ಬಿಟ್ರು, ದೈತ್ಯ ಬಾಲಕರಿಂದ ಹಿಡಿದು ಎಲ್ಲರೂ ಅವತ್ತಿನ ದಿವಸ ಆಯಿತು ಪ್ರಹ್ಲಾದನ ಕಥೆ ಮುಗಿಯಿತು ಅಂತ. ಆದರೆ ಏನಾಯಿತು? ಏನೂ ಆಗಲಿಲ್ಲ. ಹಾಗೆ ಮೃತಪುತ್ರ ಮತ್ತೆ ಬರ್ತಾನ ಇನ್ನೊಂದು ರೂಪದಲ್ಲಿ. ಯಾಕೆ ಬರಲ್ಲ? ಅಚಿಂತ್ಯದ್ಭುತ ಶಕ್ತಿಯಿಂದ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾದ ಪ್ರಹ್ಲಾದರಾಜರಿಗೆ ಏನೂ ಆಗಲಿಲ್ಲ.
ಅಂಥ ನರಸಿಂಹದೇವರ ಅನುಗ್ರಹವನ್ನು ನಮ್ಮ ಮೇಲೂ ಆಗುವ ಹಾಗೆ ಮಾಡಿ ಏನು ಬೇಕಾದರೂ ಮಾಡ್ತಾರೆ. ಎಲ್ಲ ದೇವರ ಪಾದವನ್ನು ನಂಬಿದರೆ ಏನು ಒಂದು ನಿಮಿಷದಲ್ಲಿ ಏನು ಬೇಕಾಗುತ್ತೆ. ಆ ಥರ ಈ ಘಟನೆಗೆಲ್ಲ ಮೂಲ ಆ ಪ್ರಹ್ಲಾದನಿಗಿದ್ದ ಆ ನರಸಿಂಹನ ಅನುಗ್ರಹ, ಈ ಕಡೆ ರಾಯರಿಗಿದ್ದ ಆ ಭಗವಂತನ ವಿಶೇಷ ಅನುಗ್ರಹ. ಹೀಗೆ ಈ ಶ್ಲೋಕದಲ್ಲಿ ರಾಯರ ಒಂದು ಶಕ್ತಿ ಇಷ್ಟೊಂದು ಹೇಗೆ ಅನ್ನೋದಕ್ಕೊಂದು ಕಾರಣನೂ ಕೊಟ್ಟಿದ್ದಾರೆ. ಎಲ್ಲ ದೇವರ ಅನುಗ್ರಹ ಒಂದು. ಮತ್ತೊಂದು, ಅವರ ಹೆಸರನ್ನು ಗಮನಿಸ್ಬೋದು. ರಾಘವೇಂದ್ರ ಅಂದ್ರೆ ಏನು, ಒಂದು ಹೊಸ ಅರ್ಥವನ್ನು ನೋಡಿದ್ವಿ ಇತ್ತೀಚೆಗೆ. ಇನ್ನೊಂದು ರಾಘವ ಅಂದರೆ ರಾಮ. ರಾಮ ದೇವರನ್ನೇ ಇಂದ್ರ ಸ್ವಾಮಿಯನ್ನಾಗಿ ಪಡೆದವರು, ರಾಮನ ಆರಾಧಕರು ರಾಯರು. ಅಂದಮೇಲೆ ಆ ರಾಮನ ಅನುಗ್ರಹ ಆದಮೇಲೆ ಯಾರಿಗೇನು ತೊಂದರೆ. ಆದ್ದರಿಂದ ಇದು ಅಸಾಧ್ಯವಾದ ಮಾತೇ ಅಲ್ಲ. ಜೊತೆಗೆ ರಾಯರು ಅಂದರೆ ನೀವು ಸಾಮಾನ್ಯರು ಅಂತ ತಿಳ್ಕೊಳ್ಬೇಡಿ ಅಂತ ಅಪ್ಪಣಾಚಾರ್ಯರು ಈ ಶ್ಲೋಕದಲ್ಲಿ ದೇವಸ್ವಭಾವೋ ಅಂತ ಹೇಳ್ತಾರೆ. ದೇವತೆಗಳ ಸ್ವಭಾವ ಅದು ರಾಯರಲ್ಲಿ ಕಾಣ್ತಾ ಇದ್ದೀವಿ. ಅದಕ್ಕೆ ತಾನೇ ದೇವಲೋಕದ ಕಲ್ಪವೃಕ್ಷ, ಕಾಮಧೇನು ಎಲ್ಲ ಇದೆ ರಾಯರು ಅಂತ ಹೇಳ್ತಾ ಇರೋದು. ದೇವಲೋಕದಿಂದ ಕಳಿಸ್ಬಿಡಿದ್ದಾರೆ ರಾಯರನ್ನು. ದೇವ ಸ್ವಭಾವ ಇವರು. ಅದೇ ಗೊತ್ತಾಯ್ತು ದೇವತೆಗಳ ಸ್ವಭಾವ ಇವರಲ್ಲಿದೆ ಅಂತ. ಅದನ್ನು ಸ್ವಲ್ಪ ನಾವು ಚೆನ್ನಾಗಿ ಅರ್ಥೈಸಿಕೊಂಡ್ರೆ ಆಗ ಅರ್ಥ ಆಗುತ್ತೆ ಯಾಕೆ ಇವರಿಗೆ ದೇವತೆಗಳ ಸ್ವಭಾವ ಬಂದಿತ್ತು ಅಂತ. ಯಾಕೆ ಇವರ ಅವತಾರ ಆಗಬೇಕಾದ್ರೇ ಶ್ರೀನಿವಾಸ ದೇವರ ವಿಶೇಷ ಅನುಗ್ರಹದಿಂದ ಇವರ ಜನನ ಅಂತ ಹೇಳ್ತಾರೆ. ಯಾವುದೇ ಒಬ್ಬ ಮಹಾಪುರುಷ ತಾನ ಅವತಾರವನ್ನು ಎತ್ತಬೇಕು ಅಂದರೆ ತಂದೆ ತಾಯಿ ಅಷ್ಟು ಸೇವೆ ಮಾಡಿರ್ತಾರೆ. ವಿಶೇಷ ಅನುಗ್ರಹದಿಂದ ಇಂಥ ಮಕ್ಕಳು ಸಮಾಜೋದ್ಧಾರವನ್ನು ಮಾಡ್ತಾ ಇರ್ತಾರೆ. ಅಂಥ ಮಕ್ಕಳು ಸಿಗ್ತಾರೆ. ಅಂಥದ್ರಲ್ಲಿ ರಾಯರು ಒಬ್ಬರು ವಿಶೇಷವಾಗಿ. ಇದೇ ಶ್ಲೋಕದಲ್ಲಿ ದೇವಸ್ವಭಾವ ಅಂದರೆ ಪ್ರಹ್ಲಾದರಾಜರಿಗೆ ಅನ್ವಯ ಆಗುತ್ತೆ. ಆದರೆ ಆಶ್ಚರ್ಯ, ದೇವಸ್ವಭಾವ ಅಂತ ಯಾಕೆ ಹೇಳಿದ್ರು? ಪ್ರಹ್ಲಾದನು ದೇವತೆ ತಾನೆ? ಅಲ್ಲ, ದೈತ್ಯ ಬಾಲಕ ಪ್ರಹ್ಲಾದ ಅಂತ ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟಿದ್ದು. ಹಾಗಾದರೆ ದೈತ್ಯ ಜಾತಿ ಆಗೋಯ್ತಾರೆ ನೋಡಿ. ಯಾವ ಕುಲದಲ್ಲಿ ಯಾರು ಹುಟ್ಟಿದ್ರೇನು ಅವರ ಸ್ವಭಾವ ಬಹಳ ಮುಖ್ಯ ಅಲ್ಲ. ದೈತ್ಯ ಕುಲದಲ್ಲಿ ಹುಟ್ಟಿದ್ದಾರೆ, ಆದರೆ ಸ್ವಭಾವ ಮಾತ್ರ ದೇವತೆಗಳ್ತಾರೆ. ಅದನ್ನು ಇಲ್ಲಿ ಅಪ್ಪಣಾಚಾರ್ಯ ತಿಳಿಸ್ತಾರೆ, ದೇವಸ್ವಭಾವ ಪ್ರಹ್ಲಾದ. ನಿಮ್ಗೆ ಆಶ್ಚರ್ಯ, ದೇವತೆಗಳ ಸಭೆಯಲ್ಲಿ ದೇವತೆಗಳ ಆ ಪುತ್ರರಿಗೆ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದಾರಂತೆ, ದೊಡ್ಡ ದೊಡ್ಡ ಸಭೆಯಲ್ಲೆಲ್ಲ, ನೋಡಿ ನೀವೆಲ್ಲ ಒಳ್ಳೆಯ ಗುಣಗಳನ್ನು ಪಡ್ಕೊಳ್ಬೇಕು. ಯಾರ ಥರ ಗೊತ್ತಾ? ಇದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇಲ್ಲ. ಯಾರ ಬಗ್ಗೆ? ಪ್ರಹ್ಲಾದನ ಥರ ನೀವೆಲ್ಲ ಇರಬೇಕು ಅಂತ. ಎಂಥ ಅದ್ಭುತ. ವಿರುದ್ಧ ಪಾರ್ಟಿ, ದೈತ್ಯ ಕುಲದವನು ಪ್ರಹ್ಲಾದ, ಆದರೆ ಅವನ ಉದಾಹರಣೆ ಇಲ್ಲಿ ದೇವತೆಗಳ ಸಭೆಯಲ್ಲಿ. ಅಂದರೆ ಇನ್ನು ಎಂಥ ಸ್ವಭಾವ ಇರಬೇಕು. ಅಷ್ಟು ಕಾರುಣ್ಯಮೂರ್ತಿ. ದಿವಿಜದ್ರುಮೋಯಂ ಅಂತಾರೆ. ದಿವಿಜದ್ರುಮ ಅಂದ್ರೇನು? ಸ್ವರ್ಗಲೋಕದಲ್ಲಿ ಇರುವಂತಹ ದ್ರುಮ ಅಂದರೆ ಮರ, ಕಲ್ಪವೃಕ್ಷ ಅಂತ. ಹೀಗೆ ಆ ದೇವತೆಗಳ ಸ್ವಭಾವ ಕಲ್ಪವೃಕ್ಷ ಇದು ಅಂದರೆ ಈ ರಾಘವೇಂದ್ರ ರೂಪ ಅಂತ. ಈ ರೀತಿಯಲ್ಲಿ ಪ್ರಹ್ಲಾದರಾಜರನ್ನು ಅದರ ಜೊತೆಗೆ ರಾಯರನ್ನೂ ಈ ಶ್ಲೋಕದಲ್ಲಿ ಅಳವಡಿಸಿಕೊಂಡು ನಾವು ಅರ್ಥವನ್ನು ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲದೆ ದೇವತೆಗಳ ಸ್ವಭಾವ ಅಂದರೆ ಹೇಗಿರುತ್ತೆ ಅಂದಾಗ ಒಟ್ಟು 4 ಗುಣಗಳನ್ನು ಹೇಳ್ತಾರೆ. ಇಷ್ಟಿರಬೇಕಂತ. ಒಂದು ದೇವ ಸ್ವಭಾವ ಅಂದರೆ ಏನು? ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸ್ತಾ ಇರಬೇಕು, ಒಳ್ಳೆಯ ಜ್ಞಾನವನ್ನೇ ಪಡಿತಾ ಇರಬೇಕು, ತಪ್ಪಾಗಿ ಅವರು ತಿಳಿಬಾರ್ದು. ಇದಿತ್ತು ಪ್ರಹ್ಲಾದರಾಜರಲ್ಲಿ. ಅವರು ಎಂದಿಗೂ ದೇವರು ನನಗೇನಾರು ಈ ಸಲ ಕೈ ಕೊಟ್ಬಿಡ್ತಾನ ಅಂತ ಅಂದ್ಕೊಳ್ಳಿಲ್ಲ. ಹಿರಣ್ಯಕಶಿಪು ಎಷ್ಟೇ ಹಿಂಸೆ ಮಾಡಲಿ, ಹರಿದ ನನ್ನ ಜೊತೆಗೆ ಅಷ್ಟೆ. ಎಂದಿಗೂ ಅವರ ಜ್ಞಾನಕ್ಕೆ ಆಚೆ ಈಚೆ ಆಗಲೇ ಇಲ್ಲ, ಬರಲೇ ಇಲ್ಲ. ಸರಿಯಾದ ಜ್ಞಾನ. ಇಂಥ ಒಳ್ಳೆ ಜ್ಞಾನ ಇರೋರಿಗೆ ದೇವಸ್ವಭಾವ ಇದೆ ಅಂತ ಅರ್ಥ. ಸತ್ವ ಪ್ರಚುರ ಜ್ಞಾನ ಅಂತಾರೆ. ಯಾವಾಗಲೂ ಯಥಾರ್ಥ ಜ್ಞಾನ ಅವ್ರಿಗೆ. ಒಂದು ಅಯಥಾರ್ಥ ಜ್ಞಾನ ಅಂತಾನೆ ಇಲ್ಲ, ಸುಳ್ಳಾದದ್ದು ಇಲ್ಲವೇ ಇಲ್ಲ. ಒಂದು. ಇನ್ನು ಎರಡನೇದು ಬ್ರಹ್ಮಣ್ಯ ಅಂತ ಹೇಳ್ತಾರೆ. ಅಂದರೆ ವಿಷ್ಣುವಿನಲ್ಲಿ ಅಷ್ಟೇ ಭಕ್ತಿ ಅವರಿಗೆ. ಹಾಗೆ ವೈಷ್ಣವರು ಅಂದರೆ ಯಾರು ದೇವರ ಭಕ್ತರೋ ಅವರನ್ನು ಕೈ ಬಿಡಲ್ಲ, ಅವರು ಎತ್ತು ಹಿಡಿತಾರೆ. ಹಾಗಾಗಿ ಬ್ರಹ್ಮಣ್ಯ ಅಂತ ಅವ್ರನ್ನ ಕರೀತಾರೆ. ಇದೊಂದು ದೊಡ್ಡ ಗುಣ. ದೇವತೆಗಳ ಸ್ವಭಾವ ಇರೋರಲ್ಲಿ ಇದೊಂದಿರತ್ತೆ. ಮೂರನೇದು ಅವರ ಸ್ವಭಾವ, ಅವರ ನಡತೆ. ರಾಯರ ನಡತೆ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಸಾಧ್ಯನ? ಎಂಥ ಒಳ್ಳೆ ನಡತೆ. ಆ ದೈತ್ಯ ಬಾಲಕರ ಜೊತೆಗಿದ್ದಾಗ ಆಗಬಹುದು, ಮತ್ತು ರಾಯರು ತಮ್ಮ ಪೂರ್ವಾಶ್ರಮದಲ್ಲಿದ್ದಾಗ ಸನ್ಯಾಸಾಶ್ರಮ ಸ್ವೀಕಾರ ಮಾಡಾದ ಮೇಲೆ ಅವರ ನಡತೆ ನೋಡೇ ನಾಚ್ಕೊಳ್ಬೇಕು. ಪ್ರತಿವಾದಿಗಳಿಂದ ಹಿಡಿದು ಎಲ್ಲರೂ ಅಂಥ ಸನ್ನಡತೆ ಯಾರ್ದು? ರಾಯರದು.
ಇನ್ನು ಸತ್ಯಸಂಧ ಅಂತ 4ನೇ ಗುಣ ಹೇಳ್ತಾರೆ. ಸತ್ಯ ಪ್ರತಿಜ್ಞೆ ಮಾಡೋದೇನಿದೆ ಅಲ್ಲ ಅದು ಸತ್ಯ. ನಾ ಮಾಡಿಕೊಡ್ತೀನಿ ಒಬ್ಬರಿಗೆ ಅಂತ ಒಪ್ಪಿಕೊಂಡ್ಮೇಲೆ ಅದು ಮಾಡಬೇಕು. ಅಂಥ ಒಂದು ದಿವ್ಯ ಪ್ರತಿಜ್ಞೆ ಇದ್ದರೆ ಇದು ದೇವತೆಗಳ ಸ್ವಭಾವ. ಸುಮ್ಮನೆ ಸುಳ್ಳು ಹೇಳ್ತಾರೆ ನಾ ಮಾಡ್ತೀನಿ ಅಂತ, ಕೊನೆಗೆ ಮಾಡೋದೇ ಇಲ್ಲ. ಆ ಥರ ಇದ್ದರೆ ಅದು ಅಲ್ಲ, ದೇವತೆಗಳ ಸ್ವಭಾವ ಅಲ್ಲ ಅದು. ರಾಯರ ಸ್ವಭಾವ ಆಗಿತ್ತಂತೆ. ಯಾವುದನ್ನು ಅವರು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೋ ಅದರಲ್ಲಿ ಅವರಿಗೆ ಒಂದು ನಿಷ್ಠೆ ಇರೋದು, ಅವ್ರು ಮಾಡೇ ಮಾಡ್ತಾರೆ. ಅದಕ್ಕೆ ಸತ್ಯ ಧರ್ಮ ರಥ ಯಚ ಅಂತ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕದಲ್ಲಿ ಹೇಳ್ತಾ ಇರ್ತಾರೆ. ಬರೀ ಅಷ್ಟೇ ಅಲ್ಲ, ಸತ್ಯ ಅಂದರೆ ಇನ್ನೊಂದು ದೇವರು ಅಂತ ಅರ್ಥ. ಅಂದರೆ ದೇವರಲ್ಲಿ ಯಾವಾಗಲೂ ಆಸಕ್ತಿ ಅವ್ರಿಗೆ. ಸತ್ಯ ರಥರವರು. ಹಾಗೆ ಸತ್ಯವನ್ನು ಹೇಳೋದ್ರಲ್ಲೇ ಮಾತು ಕೊಟ್ಮೇಲೆ ಅದು ನಡೆದೇ ನಡಿಬೇಕು, ಅದರಲ್ಲಿ ರಥರು. ಇನ್ನೊಂದು ಸತ್ಯ ಅಂದರೆ ಬ್ರಹ್ಮಸೂತ್ರ ಅಂತ ಅರ್ಥ ಇದೆ. ಆ ಬ್ರಹ್ಮಸೂತ್ರಗಳು ಮುಳುಗ್ಬಿಟ್ಟಿದ್ರು ವೇದವ್ಯಾಸರ ಬ್ರಹ್ಮಸೂತ್ರದಲ್ಲಿ. ಎಷ್ಟು ಗ್ರಂಥ ಬರೆದಿದ್ದಾರೆ. ನಾವು ಪರಿಮಳ ಅಂತ ಹೇಳ್ತೀವಲ್ಲ, ರಾಯರ ಗ್ರಂಥ ಬ್ರಹ್ಮಸೂತ್ರದ ಮೇಲೆ ಮತ್ತು ಆಚಾರ್ಯರ ಅನುವ್ಯಾಖ್ಯಾನ, ಅದರ ಮೇಲೆ ನ್ಯಾಯಸುಧ ಜಯತೀರ್ಥರದು, ಅದರ ಮೇಲೆ ಪರಿಮಳ ಗ್ರಂಥ ಅವರು ಬರೆದಿದ್ದಾರೆ. ಅದು ಸತ್ಯವಾದದ್ರಲ್ಲೇ ಮುಳುಗಿದ್ದಾರೆ ಅವರು ಅಂತ ತಿಳಿಸ್ತಾ ಇದೆ. ಇನ್ನು ಸತ್ಯ ಅನ್ನೋ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ ಇದೆ. ವಾಯುದೇವರಲ್ಲಿ ಮುಳುಗಿದ್ದಾರೆ ಅಂದರೆ ಯಾವಾಗಲೂ ವಾಯುದೇವರ ವಿಶೇಷವಾದ ಸನ್ನಿಧಾನ ಯಾರಲ್ಲಿ? ರಾಯರಲ್ಲಿ. ಹೀಗೆ ಈ ಎಲ್ಲ ಗುಣಗಳಿರೋದ್ರಿಂದ ಇವರು ದೇವತಾ ಸ್ವಭಾವವನ್ನು ಪಡೆದವರು ಅಂತ. ಈ ಅರ್ಥದಲ್ಲಿ ಈ ದೇವತಾ ಸ್ವಭಾವವನ್ನು ಪಡೆದ ಇವರು ಜೊತೆಗೆ ಪ್ರಹ್ಲಾದರಾಜರಲ್ಲಿ ಇನ್ನೊಂದು ಗುಣ ಇತ್ತು. ಆ ಗುಣ ಇವರಲ್ಲೂ ಇತ್ತು. ಏನು? ಜಿತೇಂದ್ರಿಯರಂತೆ ಪ್ರಹ್ಲಾದರಾಜರು. ಎಲ್ಲ ಇಂದ್ರಿಯಗಳನ್ನು ಗೆದ್ದುಬಿಟ್ಟಿದ್ರು. ಕಣ್ಣು ಕಿವಿ ಮೂಗೆಲ್ಲ ಸ್ವಾಧೀನದಲ್ಲಿತ್ತು. ಯಾರೋ ಕಿವಿ ಬಿತ್ತು ವಿಷಯ ಯಾರ್ದೋ ಬಗ್ಗೆ ಹೀಗ ಅಂತ ಈ ಹಿತ್ತಾಳೆ ಕಿವಿ ಅಂತಾರಲ್ಲ, ಆ ಥರ ಅಲ್ಲ. ಯಾರೇನೇ ಹೇಳಿದ್ರು ಅವ್ರ ನಡೆ ಅವ್ರದ್ದೇ. ಚಂಡಾಮರ್ಕರು ಏನು ಬೇಕಾದ್ರೆ ಹೇಳಿ ಗುರುಗಳು, ಆದರೆ ತಮ್ಮ ದಾರಿ ತಮಗೆ. ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇಲ್ಲ. ಒಳ್ಳೆ ನಡತೆನ ಒಳ್ಳೆ ವಿಷಯನ ಅದನ್ನು ಮಾತ್ರ ಗ್ರಹಿಸ್ತಾ ಇದ್ರು. ಈ ಜಿತೇಂದ್ರಿಯತ್ವ ಅಂದರೆ ಇಂದ್ರಿಯ ನಿಗ್ರಹ ಅಂತೇನು ಹೇಳ್ತೀವಿ, ಇದು ಸನ್ಯಾಸಿಗಳಾದ ರಾಯರಲ್ಲೂ ವಿಶೇಷವಾಗಿತ್ತು. ಈ ಥರ ಅನೇಕ ಸದ್ಗುಣಗಳನ್ನು ಪಡೆದ ರಾಯರು ವಿಶೇಷವಾಗಿ ಈ ಶ್ಲೋಕವನ್ನು ಪಾರಾಯಣ ಮಾಡಿದಾಗ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಖಂಡಿತ ಮಾಡೋದರಲ್ಲಿ ಸಂಶಯವೇ ಇಲ್ಲ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರುವ ರಾಜಶ್ರೀ ಸೂರಜ್ ಇವರಿಗೆ ವಿಶೇಷವಾಗಿ ರಾಯರ ಪರಿಪೂರ್ಣ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ಹಾಗೆ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಆ ರಾಯರ ಅನುಗ್ರಹವನ್ನು ಬಯಸ್ತಾ, ಸರ್ವಮೂಲ ಚಾನಲಲ್ಲಿ ಸ್ಪಾನ್ಸರ್ ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ ಅವರು ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.